ಮಾದೇವನ ಕೊಪ್ಪಲಲ್ಲ, ಮಾರದೇವನಹಳ್ಳಿ ಎಲೆ ಇದು. ಮಾರದೇವನ ಎಲೆಯಲ್ಲಿ ಹಿಂದೆ ಋಷಿ ಇದ್ನಂತದಲ್ಲಿ ಗವಿ ಒಳಗೆ. ಆ ಗವಿ ಒಳಗೆ ಋಷಿ ಇದ್ದಕ್ಕೆ ಒಂದು ಗೋಧನ ಮೇಯ್ಕೊಂಡು ಬತ್ತಿತ್ತಂತೆ ಅಲ್ಲಿಗೆ. ಊರೊಳಗೆಲ್ಲ ಕಾಡ ಮೇಯ್ಕೊ ಬಂದು ಆ ಋಷಿಗೆ ಹಾಲು ಕೊಡ್ತಿತ್ತಂತೆ. ಆ ಗೋಧನ ಮೇಯ್ಕೆ ಹೋದಕ್ಕೆ ಆ ಮಾರಗಳ್ಳಿಯವರು ಬರಲು ಹೊಡ್ಬಿಟ್ರಂತೆ ಆ ಗೌದನಿಗೆ. ಆಗ ದನ ಅಲ್ಲಿ ಬರಲಿವಂತೆ. ಆ ಗೌದನ ಬರೋದಕ್ಕೆ ಋಷಿ ಶಾಪ ಕೊಟ್ಟಂತೆ, ಈ ಊರು ಮಕಾರ್ಸೋಲಿ ಅಂತ. ಅದಕ್ಕೆ ಊರು ಮಕಾರಿಸ್ತಾನೆ. ಎಲ್ಲ ಮಂಡ್ಯ ಮಳಹಳ್ಳಿ ಹತ್ಬಿಟ್ರು ಮಾರದೇವನಹಳ್ಳಿಯವರು. ಉಳ್ದವನ್ನ ತಂದ್ರೆ ಕೂಡ ಉಳಿದ್ರು ಬಡವ್ರ ಬಗ್ಗರು. ಹಿಂದೆ ಜೋರಾಗಿ ಇದ್ದಂಥ ಕೂಡ ಎಲ್ಲ ಹತ್ತ ಕೊಟ್ಟೋದ್ರು. ಈಗ ಅದಕ್ಕೆ ಗವಿಸಿದ್ದೇಶ್ವರ ಮೂಡೋದೆ. ಮೂಡಿ ಈಗ ಸಾಯಿಬಾಬನವ್ರು ಬಂದು ಜಾತ್ರೆ ಗೀತೆ ಎಲ್ಲ ಕಟ್ತಾರೆ. ಶಿವರಾತ್ರಿಯಲ್ಲಿ ಪರ ಮಾಡ್ತಾರೆ. ಅಕ್ಕಪಕ್ಕದವರೆಲ್ಲ ಬಂದು ಊಟ ಮಾಡ್ತಾರೆ, ಹಸರೆ ಮಾಡಿ ಪರ ಮಾಡ್ತಾರೆ ಗವಿಸಿದ್ದೇಶ್ವರ. ಈಗ ಕಾರ್ತಿಕ ವಾರದಲ್ಲಿ ಜಾತ್ರೆ ನಡೀತದೆ. ಕಾರ್ತಿಕ ಮಾಸದಲ್ಲಿ 2ನೇ ವಾರಕ್ಕೆ 3ನೇ ವಾರಕ್ಕೆ ಇನ್ನು ಡೇಟ್ ಫಿಕ್ಸ್ ಮಾಡಿಲ್ಲ. ಜಾತ್ರೆ ನಡೀತದೆ ಒಂದು 3 ದಿವಸ. ತರಕಾರಿಗಳು, ಹಣ್ಣು ಹಂಪಲ ಕತ್ತಾರೆ. ಜನ ಜಾತ್ರೆ, ಸುರಿ ಕೊಪ್ಪಲು, ಹಳೆ ಕೊಪ್ಪಲು, ಮಾದೇಗೌಡ ಕೊಪ್ಪಲು, ಮಾರಚಕ್ಕನಹಳ್ಳಿ, ಅವರಳ್ಳಿ, ಪುಟ್ಟಿ ಕೊಪ್ಪಲು ಇವೆಲ್ಲ ಸೇರಿ ಇಲ್ಲಿ ಜಾತ್ರೆ ನಡೀತದೆ. 3ನೇ ವಾರಕ್ಕೆ ಇರಬೇಕು, 2ನೇ ವಾರಕ್ಕೆ ಇರಬೇಕು ಸ್ವಾಮಿ. ಹಿಂಗೆ ಗವಿಸಿದ್ದೇಶ್ವರನ ಬೆಟ್ಟ, ಮಾರದೇವನಹಳ್ಳಿ ಎಲೆ, ಪಕ್ಕ ಮಾದೇಗೌಡನ ಕೊಪ್ಪಲು. ಗವಿಸಿದ್ದೇಶ್ವರನ ಲಿಂಗದೇವರು ಇದು ಸ್ವಾಮಿ. ನಾವು ಮಾಂಸ ಮಡ್ಡಿ ಒಂದು ಮೀನು ಮಿರ್ಚಿ ತಿನ್ಕೊಂಡು ಅವನ ಸ್ಥಾನಕ್ಕೆ ಒಳಗೆ ಕತ್ತಿದ್ರೆ ಎಲ್ಲರೂ ಸ್ವಾಮಿ ಕಣ್ಣು ಕಂಡೇ ಕಾಣ್ತದೆ. ನಿಷ್ಠೆಯಾಗಿ ಹೋಗ್ಬೇಕು, ಸ್ನಾನ ಮನೆ ಮಾಡ್ಕೊಂಡು ನಿಷ್ಠೆಯಾಗಿ ಹೋಗ್ಬೇಕು. ದೇವಸ್ಥಾನ ಬೇಕಾಗ್ಬೋದು, ಬೆಟ್ಟದ ಬೇಕಾಗ್ಬೋದು. ಅವನ ಲಿಂಗದೇವರು ಭಾರಿ ಕಂಡೀಷನಾಗಿ ಇರ್ಬೇಕನಪ್ಪ. ಭಾರಿ ನಾವು ತಪ್ಪಲಿ ಮಾಡ್ಕೊಂಡು ಅವು ತಿನ್ಕೊಂಡು ಹೋದ್ರೆ ನಮ್ಗೆ ಸ್ವಾಮಿ ಒಳ್ಳೇದು ಮಾಡೋದಿಲ್ಲ. ಏನಾರ ಕಣ್ಣು ಕಾಣಿಸ್ಕೊತದೆ, ಏನಾರ ಒಂದು ತೊಂದರೆ ಕೊಡ್ತಾನೆ. ಏನಿಲ್ಲ ಅಚ್ಚುಕಟ್ಟ ಸ್ನಾನ ಮಾಡ್ಕೊಂಡು ಅವ್ನು ಸ್ನಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಕೈ ಮುಕ್ಕೊಂಡು ಹೋಗ್ಬೋದು ಬೇಕಾರೆ ಒಳ್ಳೇದಾಯ್ತದೆ. ಭಗವಂತ ಸ್ವಾಮಿ ಒಳಗೆ ಅವನೇ ಕಣ್ಣು ಕಾಣಿಸೋಲ್ಲ. ಒಟ್ಟಿನಲ್ಲಿ ಚಟ್ಟಾನ್ಕೋರು ಹೋದ್ರೆ ಕಾಣಿಸ್ತಾನೆ. ಮಾರದೇವನಹಳ್ಳಿ ಎಲೆ ಬಂಗ್ನಲ್ಲಿ ಹುಂಜ ಇಲ್ಲಿ ಬಿಟ್ಟದಕ್ಕೆ ಹುಂಜಿನಕಾಯಿಗೆ ಹೇಳ್ತಂತೆ. ಅದಕ್ಕೆ ಅದು ಹುಂಜಿನಕಾಯಿನ ಕಟ್ಟಿದ್ರು ಮನ್ಸಾಗ ಯಾರು ಹೋಗೋಕ್ಕಾಗಲ್ಲ, ಭಯ ಪಡ್ತಾರೆ. ಒಳಗೆ ಏನಿದ್ದಾವೋ ಎಂತಿದ್ದಾವೋ ಭಯ ಪಡ್ತಾರೆ, ಮನ್ಸಾಗ ಹೋಗೋ ಆಗೋದಿಲ್ಲ. ಹುಂಜ ಇಲ್ಲಿ ಬಿಟ್ಟದಕ್ಕೆ ಗವಿಸಿದ್ದೇಶ್ವರನ ಗವಿ ಒಳಗೆ ಬಿಟ್ಟದಕ್ಕೆ ಹುಂಜಿನಕೆರೆ ಹೋಗಿ ಹೇಳ್ತಕ್ಕೆ ಅದಕ್ಕೆ ಹುಂಜಿನಕೆರೆ ಅಂತ ಊರ ಕಡೆ ಹೆಸರು ಕಟ್ಟಿದಂತೆ. ಹಿಂದೆ ನಮ್ಮ ಅಪ್ಪ ನಮ್ಮ ಅಯ್ಯವ್ರು ಹೇಳ್ತಿದ್ದು ಮಾತಾಡೋದು ನಾವು ನೋಡಿಲ್ಲ. ಒಟ್ಟಿಗೆ ಅದರೊಳಗೆ ಹೋಗಕ್ಕೂ ನಮ್ಗೆ ಭಯ ಆಯ್ತದೆ. ಬೊಕ್ಕ ನೋಡೋದಷ್ಟ ದೇವಸ್ಥಾನವ ಬಂಗು ಒಳಗಡೆ ಭಯ ಆಯ್ತು, ಯಾರು ಹೋಗೋಕ್ಕಾಗೋದಿಲ್ಲ. ಹಿಂದೆ ನಡೆಯೋದು ಅದು.